ನಮ್ಮ ಚರ್ಚೆಗೆ ಒಂದು ಸನ್ನಿವೇಶದಿಂದ ಶುರು ಮಾಡೋಣ. ಹ್ಮ್ ಒಬ್ಬ ಹುಡುಗಿ, ಅವಳಿಗೆ 18 ವರ್ಷ ತುಂಬುತ್ತೆ. ಹ್ಮ್ ಅವಳು ಇನ್ನೂ ಮದ್ವೆಯಾಗಿಲ್ಲ, ಕೆಲ್ಸನೂ ಇಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಅವಳ ತಂದೆ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಸರಿ. ನೋಡು, ನಿನ್ಗೀಗ 18 ವರ್ಷ ಆಯ್ತು, ನೀನು ವಯಸ್ಕಡು, ಕಾನೂನಿನ ಪ್ರಕಾರ ನಾನ್ ನಿನ್ಗೆ ದುಡ್ಡು ಕೊಡಬೇಕಾಗಿಲ್ಲ ಅಂತ ವಾದ ಮಾಡ್ತಾರೆ. ಇದು ಕೇಳೋಕೆ ಸ್ವಲ್ಪ ಅನ್ಯಾಯ ಅನ್ಸುತ್ತೆ ಅಲ್ವಾ? ಹೌದು, ಇದು ಅನ್ಯಾಯ ಅಂತ ಅನ್ಸೋದು ಸಹಜ. ಇದೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅಭಿಲಾಷಾ ವಿರುದ್ಧ ಪ್ರಕಾಶ್ ಅನ್ನೋ ಒಂದು ಮಹತ್ವದ ಪ್ರಕರಣದಲ್ಲಿ ಬಂತು. ಓ, ಹಾಗಾದ್ರೆ ಈ ಪ್ರಕರಣದಲ್ಲಿ ಎರಡೂ ಕಾನೂನುಗಳ ನಡುವೆ ಒಂದು ದೊಡ್ಡ ಸಂಘರ್ಷವೇ ಇತ್ತು ಅಂತಾಯಿತು. ಖಂಡಿತ. ಒಂದು ಕಡೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೆ CRPC's ಸೆಕ್ಷನ್ 125, ಇನ್ನೊಂದು ಕಡೆ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಅಂದ್ರೆ HAMYAC ಸೆಕ್ಷನ್ 20. ಈ ಎರಡೂ ಕಾನೂನುಗಳ ಉದ್ದೇಶವೇ ಬೇರೆ ಬೇರೆ ಅಲ್ವಾ? ಒಂದಕ್ಕೊಂದು ಸಂಬಂಧವೇ ಇಲ್ಲದ ಹಾಗೆ ಕಾಣಿಸುತ್ತೆ. ನಿಖರವಾಗಿ. CRPC ಸೆಕ್ಷನ್ 125 ಅನ್ನೋದು ಒಂದು ರೀತಿ ಸಾಮಾಜಿಕ ಸುರಕ್ಷತಾ ಕಾನೂನು. ಅಂದ್ರೆ ತಕ್ಷಣಕ್ಕೆ ಸಹಾಯ ಮಾಡೋಕೆ. ಹೌದು. ಧರ್ಮ, ಜಾತಿ ಎಲ್ಲವನ್ನೂ ಮೀರಿ ಯಾರೂ ದಿಕ್ಕಿಲ್ಲದೆ ಬೀದಿಗೆ ಬೀಳಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಅದಕ್ಕೆ ಇದು 18 ವರ್ಷ ದಾಟಿದ ಮಕ್ಕಳಿಗೆ ಏನಾದರೂ ದೈಹಿಕ ಅಥವಾ ಮಾನಸಿಕ ಸಮಸ್ಯೆ ಇದ್ರೆ ಮಾತ್ರ ಜೀವನಾಂಶ ಕೊಡುತ್ತೆ. ಸರಿ. ಹಾಗಾದ್ರೆ HMA ಕಾನೂನು ಏನ್ ಹೇಳುತ್ತೆ? HMA ಸೆಕ್ಷನ್ 20 ಇದೆಯಲ್ಲ, ಅದು ಹಿಂದೂ ವೈಯಕ್ತಿಕ ಕಾನೂನಿನ ಭಾಗ. ಅದು ಹೇಳುತ್ತೆ, ಒಬ್ಬ ಹಿಂದೂ ತಂದೆ ತನ್ನ ಅವಿವಾಹಿತ ಮಗಳಿಗೆ ಅವಳು ಮದುವೆ ಆಗೋವರೆಗೂ ಜೀವನಾಂಶ ನೀಡಲೇಬೇಕು. ವಯಸ್ಸಿನ ಮಿತಿ ಇಲ್ವಾ? ಇಲ್ಲ, ಅವಳ ವಯಸ್ಸು ಎಷ್ಟೇ ಆಗಿರ್ಲಿ, ಮದುವೆ ಆಗೋವರೆಗೂ ಜವಾಬ್ದಾರಿ ಇರುತ್ತೆ. ಓ, ಹಾಗಾದ್ರೆ ಇಲ್ಲೇ ಗೊಂದಲ ಶುರುವಾಗಿದ್ದು. ಒಂದು ಕಾನೂನು 18 ವರ್ಷಕ್ಕೆ ಜವಾಬ್ದಾರಿ ಮುಗೀತು ಅನ್ನುತ್ತೆ, ಇನ್ನೊಂದು ಮದುವೆ ಆಗೋವರೆಗೂ ಮುಂದುವರಿಯುತ್ತೆ ಅಂತ ಹೇಳುತ್ತೆ. ಹೌದು. ಅಭಿಲಾಷಾಳ ಪ್ರಕರಣ ನಿಂತಿದ್ದೇ ಈ ಎರಡು ದಾರಿಗಳ ಮಧ್ಯ. ಅವಳು ಚಿಕ್ಕೋಳಿದ್ದಾಗ CRPC 125 ಅಡಿಯಲ್ಲಿ ಜೀವನಾಂಶ ಪಡೆತಿದ್ಲು. ಆದ್ರೆ ಅವಳಿಗೆ 18 ವರ್ಷ ತುಂಬಿದ ದಿನ ಅಂದ್ರೆ ಏಪ್ರಿಲ್ 26, 2005ರಿಂದ ನ್ಯಾಯಾಲಯ ಜೀವನಾಂಶವನ್ನ ನಿಲ್ಲಿಸ್ಬಿಡ್ತು. ಇದನ್ನೇ ಪ್ರಶ್ನಿಸಿ ಅವಳು ಸುಪ್ರೀಂ ಕೋರ್ಟ್ವರೆಗೂ ಹೋದ್ಲು. ಅಲ್ಲೇನಾಯ್ತು? ಜೀವನಾಂಶ ಪಡೆಯೋ ಹಕ್ಕು ಖಂಡಿತ ಇತ್ತು. ಆದ್ರೆ ಅವಳು CRPC ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ತಪ್ಪು ಬಾಗಿಲನ್ನು ತಟ್ಟಿದ್ಲು ಅಂತ ಹೇಳಿತು. ತಪ್ಪು ಬಾಗಿಲು ಅಂದ್ರೆ ಇದು ಶೀತಕ್ಕೆ ಅಂತ ಹೋಗಿ ಹಲ್ಲಿನ ಡಾಕ್ಟರ್ ಹತ್ರ ಔಷಧಿ ಕೇಳಿದ ಹಾಗಾಯಿತು. ಡಾಕ್ಟರ್ಗೆ ಸಹಾಯ ಮಾಡಬೇಕು ಅಂತ ಇರಬಹುದು, ಆದ್ರೆ ಅವ್ರ ಹತ್ರ ಅಧಿಕಾರವೇ ಇರೋದಿಲ್ಲ. ಇದೇನಾ ಜುರಿಸ್ಡಿಕ್ಷನ್ ಅಂದ್ರೆ? ಹೌದು, ಅತ್ಯುತ್ತಮ ಹೋಲಿಕೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೇವಲ CRPC ಕಾನೂನಿಗೆ ಬದ್ಧರಾಗಿರ್ತಾರೆ. ಅವರಿಗೆ ಹಿಂದೂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಬರುವ ಒಂದು ಸಿವಿಲ್ ಹಕ್ಕನ್ನು ಜಾರಿ ಮಾಡೋ ಅಧಿಕಾರ ಇರೋದಿಲ್ಲ. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ತಿರುವಿದೆ. ಒಂದು ವೇಳೆ ಈ ಪ್ರಕರಣ ಕುಟುಂಬ ನ್ಯಾಯಾಲಯ ಅಂದ್ರೆ ಫ್ಯಾಮಿಲಿ ಕೋರ್ಟ್ ಮುಂದೆ ಹೋಗಿದ್ರೆ, ಒಂದು ನಿಮಿಷ, ಅಲ್ಲಿ ಪರಿಸ್ಥಿತಿ ಬೇರೆ ಇರ್ತಿತ್ತಾ? ಹೌದು, ಸಂಪೂರ್ಣವಾಗಿ ಬೇರೆ ಇರ್ತಿತ್ತು. ಯಾಕಂದ್ರೆ ಫ್ಯಾಮಿಲಿ ಕೋರ್ಟ್ ನ್ಯಾಯಾಧೀಶರಿಗೆ CRPC ಮತ್ತು HMA ಎರಡೂ ಕಾನೂನುಗಳನ್ನ ಜಾರಿ ಮಾಡೋ ಅಧಿಕಾರ ಇಡುತ್ತೆ. ಅಯ್ಯೋ, ಹಾಗಾದ್ರೆ ಅವಳ ಅರ್ಜಿ ವಜಾ ಆಯ್ತಾ? ಇಷ್ಟು ವರ್ಷ ಹೋರಾಡಿದ ಮೇಲೆ ಅವಳ ಹಕ್ಕು ಸರಿಯಿದೆ ಅಂತ ಗೊತ್ತಿದ್ರೂ ಕೇವಲ ಒಂದು ತಾಂತ್ರಿಕ ಕಾರಣಕ್ಕೆ ಅವಳು ಸೋತ್ಲಾ? ತಾಂತ್ರಿಕವಾಗಿ ನೋಡಿದ್ರೆ ಹೌದು, ಅವಳ ಅರ್ಜಿ ವಜಾಗೊಂಡಿತು. CRPC ಕಾನೂನಿನ ಚೌಕಟ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ನೀಡಿದ ತೀರ್ಪು ಸರಿಯಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಆದ್ರೆ ನ್ಯಾಯಾಲಯ ಅವಳನ್ನು ಸಂಪೂರ್ಣವಾಗಿ ಕೈ ಬಿಡ್ಲಿಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ನ್ಯಾಯಾಲಯ ಅವಳಿಗೆ ಒಂದು ದಾರಿ ತೋರಿಸಿತು. ಅಮ್ಮಯ್ಯ, ಅದೇನು? ನ್ಯಾಯಾಲಯವು ಅಭಿಲಾಷಾಗೆ HIAA ಕಾಯ್ದೆಯ ಸೆಕ್ಷನ್ 20 ಅಡಿಯಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಹೊಸದಾಗಿ ಮೊಕದ್ದಮೆ ಹೂಡಲು ಸ್ವಾತಂತ್ರ್ಯ ನೀಡಿತು. ಅಂದ್ರೆ ನಿಮ್ಮ ಹಕ್ಕು ನಿಜ, ಆದ್ರೆ ಆ ಹಕ್ಕನ್ನು ಪಡೆಯಲು ನೀವು ಸರಿಯಾದ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಹೇಳ್ದ ಹಾಗೆ. ನಿಖರವಾಗಿ. ಕಾನೂನಿನಲ್ಲಿ ನ್ಯಾಯ ಮತ್ತು ಪ್ರಕ್ರಿಯೆ ಎರಡೂ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ನ್ಯಾಯ ನಿಮ್ಮ ಪರ ಇರಬಹುದು, ಆದ್ರೆ ಸರಿಯಾದ ಪ್ರಕ್ರಿಯೆ ಪಾಲಿಸದಿದ್ರೆ ಆ ನ್ಯಾಯ ಕೈಗೆ ಸಿಗೋದಿಲ್ಲ. ಹೌದು, ನಿಜ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಸಾರ್ವಜನಿಕರಿಗೆ ಏನ್ ಪಾಠ ಸಿಗುತ್ತೆ? ಸಾರ್ವಜನಿಕರಿಗೆ ಮುಖ್ಯ ಪಾಠ ಅಂದ್ರೆ, ಹಿಂದೂ ಕಾನೂನಿನ ಪ್ರಕಾರ ಅವಿವಾಹಿತ ಮಗಳಿಗೆ 18 ವರ್ಷ ತುಂಬಿದ ತಕ್ಷಣ ತಂದೆಯ ಜವಾಬ್ದಾರಿ ಮುಗಿಯೋದಿಲ್ಲ. ಅವಳು ಮದುವೆ ಆಗೋವರೆಗೂ ಅಥವಾ ಆರ್ಥಿಕವಾಗಿ ಸ್ವತಂತ್ರಳಾಗೋವರೆಗೂ ಅವಳನ್ನ ಪೋಷಿಸೋದು ಅವರ ಕರ್ತವ್ಯ. ಅವರು ಜೀವನಾಂಶ ಕೇಳ್ಬೇಕಾದ್ರೆ HAMA ಕಾಯ್ದೆಯಡಿ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಹೌದು, ಅದೇ ಸರಿಯಾದ ದಾರಿ. ವಕೀಲರು ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಇದರಲ್ಲಿ ಒಂದು ದೊಡ್ಡ ಪಾಠ ಇದೆ ಅನ್ಸುತ್ತೆ. ಖಂಡಿತ.
ಪ್ರಕರಣವನ್ನ ಯಾವ ಕಾನೂನಿನ ಅಡಿಯಲ್ಲಿ ಮತ್ತು ಯಾವ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅನ್ನೋದು ಗೆಲುವು ಸೋಲನ್ನೇ ನಿರ್ಧರಿಸುತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸಿಆರ್ಪಿಸಿ ಪ್ರಕರಣದಲ್ಲಿ HAMA ವಾದವನ್ನ ಮಂಡಿಸೋದ್ರಿಂದ ಪ್ರಯೋಜನ ಇಲ್ಲ. ಅಧಿಕಾರ ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ನಿರ್ಣಾಯಕ. ಹಾಗಾದ್ರೆ ಈ ಇಡೀ ಚರ್ಚೆ ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಯಟ್ಟ ಕೊಂಡೊಯ್ಯುತ್ತೆ. ಅವಿವಾಹಿತ ಹೆಣ್ಮಕ್ಳು ಹೀಗೆ 2 ಬಾರಿ ನ್ಯಾಯಾಲಯಕ್ಕೆ ಅಲೆಯೋದನ್ನ ತಪ್ಪಿಸಲು ಸಿಆರ್ಪಿಸಿ ಸೆಕ್ಷನ್ 125ಕ್ಕೆ ತಿದ್ದುಪಡಿ ತಂದು ಅವರಿಗೂ ನೇರ ಪರಿಹಾರ ನೀಡುವ ವ್ಯವಸ್ಥೆ ಮಾಡಬೇಕೇ? ಇದ್ರ ಬಗ್ಗೆ ನಮ್ಮ ಕೇಳುಗಳು ಯೋಚಿಸಬೇಕು.